ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಗುರುಗ್ರಾಮದಿಂದ ನೇರವಾಗಿ ನವದೆಹಲಿಯತ್ತ ಬಿಎಸ್ವೈ ಹೊರಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕಾಗಿ ಅವರು ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಅತೃಪ್ತ ಶಾಸಕರು ಯು ಟರ್ನ್ ಬೆನ್ನಲ್ಲೇ ನವದೆಹಲಿಗೆ ಬಿಎಸ್ವೈ ಮುಖ ಮಾಡಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಗುರುಗ್ರಾಮದಿಂದ ದಿಢೀರ್ ಅಂತ ನವದೆಹಲಿಗೆ ಬಿಎಸ್ ಯಡಿಯೂರಪ್ಪ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲು ರಾಷ್ಟ್ರ ರಾಜಧಾನಿಗೆ ಯಡಿಯೂರಪ್ಪ ಹೋಗ್ತಾ ಇದ್ದು ಅಲ್ಲಿ ಮುಂದಿನ ತೀರ್ಮಾನಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ನಂತರ ಬೆಂಗಳೂರಿಗೆ ವಾಪಸ್ ಬರುವ ತೀರ್ಮಾನಕ್ಕೂ ಕೂಡ ಬರಲಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಈಗ ಗುರುಗ್ರಾಮದಿಂದ ನೇರವಾಗಿ ನವದೆಹಲಿಯತ್ತ ಯಡಿಯೂರಪ್ಪನವರು ಹೋಗ್ತಾ ಇದ್ದಾರೆ. ಪಕ್ಷೇತರರಿಬ್ರು ಕೂಡ ಏನು ಬೆಂಬಲ ವಾಪಸ್ ಪಡೆದದ್ದು ಬಿಟ್ರೆ ಇನ್ಯಾವ ಒಂದು ಬೆಳವಣಿಗೆಗಳು ಕೂಡ ಅಂದುಕೊಂಡಂತೆ ಸಾಧಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ ಸಿಕ್ಕಿರ್ತಕ್ಕಂತಹ 3-4 ಮಂದಿಯಿಂದ ರಾಜೀನಾಮೆ ಕೊಡಿಸಿದ್ರು ಕೂಡ ಮುಜುಗರಕ್ಕೆ ಈಡಾಗ್ತೀವಿ ಅನ್ನುವಂತಹ ಭಾವ ಬಿಜೆಪಿಗರಲ್ಲಿ ಮೂಡಿದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಲಿಕ್ಕಾಗಿ ನೇರವಾಗಿ ನವದೆಹಲಿಯತ್ತ ಬಿಎಸ್ ಯಡಿಯೂರಪ್ಪನವರು ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದಿನ ತೀರ್ಮಾನಗಳ ಕುರಿತಾಗಿ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಮುಂದೆ ಏನ್ ಮಾಡಬೇಕು, ಈ ಆಪರೇಷನ್ ಕಮಲವನ್ನ ಇಲ್ಲಿಗೆ ಮೊಟಕುಗೊಳಿಸಬೇಕಾ ಅಥವಾ ಇದನ್ನ ಮುಂದುವರಿಸಬೇಕಾ ಅಥವಾ ಮುಂದಿನ ಲೋಕಸಭಾ ಚುನಾವಣೆಯ ಕುರಿತಾಗಿ ಕಾನ್ಸಂಟ್ರೇಟ್ ಮಾಡಬೇಕಾ ಇತ್ಯಾದಿ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಮಾತನಾಡಲಿಕ್ಕೆ ಯಡಿಯೂರಪ್ಪ ಹೋಗ್ತಾ ಇದ್ದಾರೆ. ಗುರುಗ್ರಾಮದಿಂದ ದಿಢೀರನ್ನೇ ನವದೆಹಲಿಯತ್ತ ಪ್ರಯಾಣವನ್ನ ಬಿಎಸ್ವೈ ಬೆಳೆಸಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ದೆಹಲಿಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ಅದಾದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗುವ ತೀರ್ಮಾನಕ್ಕೂ ಕೂಡ ಬರಲಿದ್ದಾರೆ. ಇನ್ನುಳಿದಂತಹ ಶಾಸಕರೆಲ್ಲರೂ ಯಾವಾಗ ವಾಪಸ್ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇಲ್ಲ. ಅತೃಪ್ತ ಶಾಸಕರು ಯು ಟರ್ನ್ ಕೊಟ್ಟಂತಹ ಬೆನ್ನಲ್ಲೇ ಈಗ ದೆಹಲಿಗೆ ಬಿಎಸ್ವೈ ದೌಡಾಯಿಸಿದ್ದಾರೆ.